ಈಗ ನಾವು ಇದನ್ನೆಲ್ಲ ನೋಡಿದ್ವಿ, ಹೇಗೆ ಉತ್ಪಾದನೆ ಮಾಡ್ತೀವಿ, ಹೇಗೆ ಏನು ಅಂತ ಹೇಳ್ಬಿಟ್ಟು. ಇದರಲ್ಲಿ ಸ್ವಲ್ಪ ಆಯಿಲ್ಸ್ಗಳನ್ನು ನಾವು ಫಿಲ್ಟರ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಈಗ ಸನ್ಫ್ಲವರ್ ಆಯಿಲ್ನ ನೀವು ಫಿಲ್ಟರ್ ಮಾಡ್ದಲೇ ಉಪಯೋಗಿಸ್ಬೋದು, ಬಟ್ ಅಡ್ವೈಸಬಲ್ ಅಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಮೈನ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ, ಅದು ಗಂಟ್ಲಿಗೆ ಸ್ವಲ್ಪ ಇರಿಟೇಷನ್ ಸ್ಟಾರ್ಟ್ ಆಗ್ಬೋದು. ಸೊ ಆದರೆ ಸನ್ಫ್ಲವರ್ ಆಯಿಲ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಆಯಿಲ್ಸ್. ಸ್ಯಾಚುರೇಟೆಡ್ ಫ್ಯಾಟನ್ನು ನೀವು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರಿತೇವೆ. ಸ್ಯಾಚುರೇಟೆಡ್ ಫ್ಯಾಟ್ ಕಮ್ಮಿ ಇರೋದ್ರಲ್ಲಿ ಸನ್ಫ್ಲವರ್ ಆಯಿಲ್. ಸೊ ಇದನ್ನು ನಾವು ಫಿಲ್ಟ್ರೇಷನ್ ಮಾಡ್ತೀವಿ. ಫಿಲ್ಟ್ರೇಷನ್ ಪ್ರಾಸೆಸ್ ಹೇಗಾಗತ್ತೆ ಏನು ಅಂತ ನಾವು ನೋಡೋಣ. ಜೊತೆಗೆ ಬೇರೆ ಆಯಿಲ್ಸ್ಗಳನ್ನ ನಾವು ಫಿಲ್ಟರ್ ಮಾಡ್ಬೋದು, ಆದರೆ ಸ್ವಲ್ಪ ಜನ ಫಿಲ್ಟರ್ ಮಾಡಿದ್ದು ಇಷ್ಟಪಡಲ್ಲ, ಹಾಗಾಗಿ ನಾವು ಫಿಲ್ಟರ್ ಮಾಡೋದಿಲ್ಲ. ಸನ್ಫ್ಲವರ್ ಆಯಿಲ್ ಮಾತ್ರ ಫಿಲ್ಟರ್ ಮಾಡ್ತೀರಿ, ಬೇರೆ ಯಾವ ಎಣ್ಣೆ ಫಿಲ್ಟರ್ ಆಗಲ್ಲ. ಇದು ಫಿಲ್ಟರ್ ಆಗಿ ಬಂದಿರೋ ಎಣ್ಣೆನಾ? ಇದು ಫಿಲ್ಟರ್ ಆಗದೆ ಇರುವಂತ ಎಣ್ಣೆ, ಆಗದೆ ಇರುವಂತದ್ದು. ಮಷಿನ್ ಏನ್ ಮಾಡ್ತಾ ಇದೆ, ಸಕ್ ಮಾಡ್ತಾ ಇದೆ. ಸಕ್ ಮಾಡ್ಬಿಟ್ಟು ಆಯಿಲ್ನ ಇದಕ್ಕೆ ಕೊಡ್ತಾ ಇದೆ. ಇದು ಫಿಲ್ಟರ್ ಕ್ಲಾತ್ಸ್. ಕ್ಲಾತ್ ಥ್ರೂ ಪಾಸ್ ಆದ್ರಿಂದ ಸೆಡಿಮೆಂಟ್ಸ್ ಎಲ್ಲ ಕ್ಲಾತ್ ಅಲ್ಲಿ ಅಂಟ್ಕೊಳ್ಳುತ್ತೆ. ಉಳಿದಿರೋಂಥ ಪ್ಯೂರ್ ಆಗಿರೋಂಥ ಎಣ್ಣೆ ಬರುತ್ತೆ. ಇದನ್ನ ನಾವು 35 ಲೀಟರ್ಸ್ ನಾ ಹೇಳಿದ್ನಲ್ಲ, ಹೋಲ್ಸೇಲ್ಗೆ ಹೋಗುತ್ತೆ ನಮ್ದು ಅಂತ ಹೇಳ್ಬಿಟ್ಟು, ಈ 35 ಲೀಟರ್ ಕ್ಯಾನ್ಗಳಲ್ಲಿ ಹಾಗೇನೆ ಪ್ಯಾಕ್ ಮಾಡಿಬಿಟ್ಟು ಇದನ್ನ ಬೇರೆ ಬೇರೆ ಇದಕ್ಕೆ ಕಳಿಸ್ಕೊಡ್ತೇವೆ. ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ. ಈಗ 35 ಲೀಟರ್ಸ್ ಇರುತ್ತೆ, 100 ಲೀಟರ್ಸ್ ಇರುತ್ತೆ. ನಮ್ದು ಪ್ಯಾಕಿಂಗ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು 35 ಲೀಟರ್ಸ್ನಲ್ಲಿ ನಾವು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಸೊ ಆಯಿಲ್ಸ್ ಎಲ್ಲ ಫಿಲ್ಟ್ರೇಷನ್ ಆದಮೇಲೆ ಇದನ್ನ ಸ್ಟೋರೇಜು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕಲ್ಲಿ ನಾವು ಸ್ಟೋರೇಜ್ ಮಾಡ್ತೇವೆ. ಸೊ ಹಾಗೇನೆ ಪ್ಯಾಕ್ ಆಗಿ ಹೋಗುವಂಥದ್ದು ಹೇಳಿದ್ನಲ್ಲ, 35 ಲೀಟರ್ಸ್ ಕ್ಯಾನ್ಸು, HDP ಕ್ಯಾನ್ಸ್, ಅದು ಫುಡ್ ಗ್ರೇಡ್ ಕ್ಯಾನ್ಸ್, ಸರ್ಟಿಫೈಡ್ ಫುಡ್ ಗ್ರೇಡ್ ಕ್ಯಾನ್ಸಲ್ಲಿ ಅದು ಹೋಗುತ್ತೆ. ಸೊ ಇದು ಸ್ಟೋರೇಜ್ ಆಗಿರುವಂಥದ್ದು ಇಲ್ಲಿರುತ್ತೆ. ಸೊ ಸ್ಟೋರೇಜ್ ಆದಮೇಲೆ ನಾವು ಇವಾಗ 2 ಥರ ಪ್ರಾಸೆಸ್ ಇದೆ. ಒಂದು, ನಾವು ಬಾಟ್ಲ್ ಫಿಲ್ಲಿಂಗಿಗೆ ಈ ಮಷಿನರೀಸ್ನ ಯೂಸ್ ಮಾಡ್ತೇವೆ. ಅಂದರೆ ನಮಗೆ ಯಾವ ಥರ ಕೆಪಾಸಿಟಿ ಪ್ರೊಡಕ್ಷನ್ ಆಗಬೇಕು ಅದರ ಮೇಲೆ ಈ ಮಷಿನರೀಸ್ಗಳನ್ನ ಯೂಸ್ ಮಾಡ್ತೀವಿ. ಇದು 2 ನಾಸಲ್ಸ್ ಫಿಲ್ಲಿಂಗ್ ಮಷಿನ್ ಅಂತ ಕರಿತೀವಿ ನಾವು. ಸೊ 2 ನಾಸಲ್ ಫಿಲ್ಲಿಂಗ್ ಮಷಿನಲ್ಲಿ 1 ಮಿನಿಟ್ಗೆ ನಾವು 10 ಬಾಟಲ್ಸ್ವರೆಗೂ ಫಿಲ್ ಮಾಡ್ಬೋದು. ಸೊ ಆರ್ಡರ್ಸ್ ಜಾಸ್ತಿ ಇದ್ದಾಗ ಮಾತ್ರ ಈ ಮಷಿನ್ಸ್ನ ನಾವು ಯೂಸ್ ಮಾಡ್ತೇವೆ. ಸೊ ಆರ್ಡರ್ಸ್ ಕಮ್ಮಿ ಇದೆ ಅಂತ ಹೇಳಿದಾಗ ನಾವು ನಾರ್ಮಲ್ ಆಗಿ ಟ್ಯಾಂಕ್ಗಳಲ್ಲಿ ಫಿಲ್ ಮಾಡೋ ಅಂಥದ್ದು ಇದೆ. ನೋಡಿ, ಇದು ಕಡಿಮೆ ಅಂದರೆ ಎಷ್ಟು? ಐ ಮೀನ್ ಇದು $1 ಲೀಟರ್, ಇದು 3 ಲೀಟರ್ಸ್ ಕ್ಯಾನ್. ಇದು 3 ಲೀಟರ್, ಇದು 5 ಲೀಟರು. ಸೊ ನಮ್ಮ ಹತ್ರ ವೆರೈಟೀಸ್ ಇದೆ. ಅಪ್ರಾಕ್ಸಿಮೇಟ್ಲಿ ನೋಡಿ, ಇದು 100 ml, ಇದು 1 ಲೀಟರ್ ಕ್ಯಾನ್. ಇದು 200 ml, ಒಂದು 500 ml ಕ್ಯಾಟಗರಿ ಒಂದಿದೆ. ಸೊ 500 ml ಕ್ಯಾಟಗರಿ. ಸೊ ಇಷ್ಟು ಕ್ಯಾಟಗರಿನಲ್ಲಿ ಪ್ಯಾಕಿಂಗ್ ಇದೆ. ಇದಲ್ದಲೇ 35 ಲೀಟರ್ಸ್ ನಾನು ಆಗಲೇ ತೋರಿಸಿದ್ನಲ್ಲ, ಅದರಲ್ಲೂ ನಾವು ಕಳಿಸ್ಕೊಡ್ತೀವಿ. ಇದೆಲ್ಲ ಬ್ರ್ಯಾಂಡಿಂಗಲ್ಲಿ ಹೋಗುವಂಥದ್ದು, ಲೇಬಲ್ ಹಾಕಿ ಹೋಗುವಂಥದ್ದು ಇದು. ಸೊ ನಾನು ಆಗಲೇ ಹೇಳಿದಾಗ ಇದು ಟ್ಯಾಂಕಿಗೆ ಇಲ್ಲಿ ಬರುತ್ತೆ. ಸೊ ಇದು ದೊಡ್ಡ ಟ್ಯಾಂಕ್ಗಳು. ಸೊ ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ ನಾವು ಒಂದು 300 ಲೀಟರ್ಸ್ನವರೆಗೂ ಸ್ಟೋರೇಜ್ ಮಾಡ್ಬೋದು ಒಂದೊಂದು ಟ್ಯಾಂಕಲ್ಲಿ. ಸೊ ಈ ಟ್ಯಾಂಕಲ್ಲಿ ಇದು ಫಿಲ್ ಮಾಡಿರುವಂಥದ್ದು, ಇದನ್ನ ನಾವು ಇಲ್ಲಿ ಫಿಲ್ ಮಾಡ್ಕೊಳ್ತೇವೆ, ಬಾಟಲ್ಸ್ಗೆ ಫಿಲ್ ಮಾಡ್ಕೊಳ್ತೇವೆ. ಸೊ ಇದಿಷ್ಟು ಮಷಿನ್ ಇದೆಲ್ಲದನ್ನು ಅದೇನೇನೆ. ಸೊ ನೀವು ಇಲ್ಲಿ ನೋಡ್ಬೋದು ವೆರೈಟೀಸ್ ಆಫ್ ಆಯಿಲ್ಸ್ ಏನೇನಿದೆ, ಅದಕ್ಕೆ ನೇಮ್ ಬೋರ್ಡ್ ಹಾಕಿದ್ದೇವೆ. ಗ್ರೌಂಡ್ನಟ್ ಆಯಿಲ್ ನಾವು ಫಿಲ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲೂ ಒಂದು ಟೈಮ್ ಫಿಲ್ಟ್ರೇಷನ್ ಆಗುತ್ತೆ. ಈವನ್ ಸ್ಮಾಲ್ ಏನಾದ್ರೂ ಮಿಸ್ ಆಗಿ ಉಳಿದಿದ್ರು ಕೂಡ ಕಣಗಳು ಇದರಲ್ಲಿ ಫಿಲ್ಟರ್ ಆಗ್ತದೆ. ಸೊ ಮುಂದೆ ಒಂದು ಪ್ಯಾಕಿಂಗ್ ಹೇಗೆ ಮಾಡ್ತೀವಿ, ಒಂದ್ಸಲ ಫಿಲ್ಲಿಂಗ್ ಆದ್ಮೇಲೆ ಪ್ಯಾಕಿಂಗ್ ಹೆಂಗ್ ಮಾಡ್ತೀವಿ ಅನ್ನೋದನ್ನ ಪ್ರತಿಯೊಂದು ಸ್ಟಿಕ್ಕರ್ ಯುನಿಕ್ ಆಗಿದೆ. ಸೊ ಪ್ರತಿಯೊಂದಕ್ಕೂ ಕಲರಿಂಗ್ ಬೇರೆ ಇದೆ. ಇದ್ರ ಜೊತೆಗೆ ನಾವು ಒಂದು ಇದನ್ನ ಮಾಡಿದೀವಿ, ಒಂದು ಕಸ್ಟಮರ್ಗೆ ಇನ್ಫಾರ್ಮೇಶನ್ ಏನು, ಅದರ ಜೊತೆಗೆ ಒಂದು ಲೇಬಲ್ ಹಾಕಿದ್ದೇವೆ. ಲೇಬಲ್ ಒಳಗಡೆ ನಮ್ಮ ಬೇರೆ ಬೇರೆ ಪ್ರಾಡಕ್ಟ್ಗಳ ಏನೇನಿದೆ ಅದರಲ್ಲಿ, ಜೊತೆಗೆ ನಮ್ಮ ಯೂನಿಟ್ ಅಡ್ರೆಸ್ಸು ಎಲ್ಲದನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಇಟ್ ಲುಕ್ಸ್ ಗುಡ್ ಆಲ್ಸೋ ವಿತ್ ದ ಪ್ರಾಡಕ್ಟ್. ಸೊ ಈ ಥರ ನಮ್ಮ ಬ್ರ್ಯಾಂಡಿಂಗ್ ಬರ್ತಾ ಇದೆ ಇವಾಗ. ಮುಂಚೆ ಬ್ರ್ಯಾಂಡಿಂಗು ನಾವು ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಈಗ ನಾವು ಇದನ್ನು ನಮ್ಮ ಸ್ಟಿಕ್ಕರ್ ಹಿಂದೆಗಡೆ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಅನಿಮಲ್ಸ್ನ ಹಿಂದೆಗಡೆ ಹಾಕ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಲೋಕಲ್ ತಳಿಗಳಿರುವಂಥ ಗೋಗಳು, ಅದರದ್ದು ನಾವು ಪಿಕ್ಚರ್ಸ್ಗಳನ್ನ ಹಾಕ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಾವು ಪಿಕ್ಚರ್ಸ್ಗಳು ಹಾಕೋದು ಒಂದೇ ಅಲ್ಲ, ನಮ್ಮ ಗಿರಿಧಾಮ ಆರ್ಟ್ ಆ್ಯಂಡ್ ಕಲ್ಚರಲ್ ಫೌಂಡೇಶನಲ್ಲಿ ನಾವು ಇದ್ರ ಮೇಲೆ ಕೆಲಸನೂ ಮಾಡ್ತಾ ಇದ್ದೀವಿ. ಇದನ್ನೆಲ್ಲದನ್ನು ಉಳಿಸುವಂಥ ಪ್ರಯತ್ನನೂ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ಬಾಟ್ಲಿಗೂ ಸೀಲಿಂಗ್ ಆಗುತ್ತೆ. ಸೊ ಸೀಲಿಂಗ್ ಅಲ್ಲದೆ ಒಂದು ಸ್ವಲ್ಪ ಡಿಸೈನ್ ಕೂಡ ಅದು ಒಂದು ಪ್ರಾಡಕ್ಟ್ಗೆ ಒಂದು ಲುಕ್ ಕೊಡುವಂಥ ಇದು ನಮ್ಮ ಯುನಿಕ್ನೆಸ್ಸು.
ಬೇರೆ ಬ್ರ್ಯಾಂಡ್ಗಳಲ್ಲಿ ಇದನ್ನ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇದ್ದೀವಿ ಇದನ್ನು. ಹೌದು. ಎಸ್, ಈಗ ಎಣ್ಣೆ ತಯಾರಾಗಿದೆ, ಮಾರ್ಕೆಟಿಗೆ ಹೋಗೋದಿಕ್ಕೆ ಸಿದ್ಧವಾಗಿದೆ. ಸೊ ನೋಡಿದವ್ರಿಗೆ ನಾವು ಆಯಿಲ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಪರಿಚಯ ಆಗಿದ್ದೀವಿ. ಬಟ್ ನಾವು ಇಲ್ಲಿ ಏನು ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಬೇರೆ ಬೇರೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ನ ನಾವು ಏನೇನು ಮಾಡ್ಬೋದು, ಏನೇನು ಇದು ಮಾಡ್ಬೋದು ಅಂತ ನೋಡಿದಾಗ ಫಸ್ಟ್ ನಾವು ಮಿಲ್ಲೆಟ್ಸ್ನ ಆ್ಯಡ್ ಮಾಡ್ಕೊಂಡ್ವಿ, ಜಾಗ್ರಿನ ಆ್ಯಡ್ ಮಾಡ್ಕೊಂಡ್ವಿ, ವಿಚ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಆರ್ಗ್ಯಾನಿಕ್ ಆಗಿ. ಟರ್ಮರಿಕ್ನ ಆ್ಯಡ್ ಮಾಡ್ಕೊಂಡ್ವಿ. ಸುಮಾರು ಜನ ಇವಾಗ ಬೇರೆ ಬೇರೆ ಆಯಿಲ್ಸ್ ಕೇಳ್ತಾ ಇದ್ರು ನಮ್ಮ ಹತ್ರ. ಸೊ ಲೈಕ್ ನಟ್ಮಗ್ ಇದೆಯಾ, ಆಪ್ರಿಕಾಟ್ ಆಯಿಲ್ ಇದೆಯಾ, ಜೊಜೋಬಾ ಆಯಿಲ್ ಇದೆಯಾ. ನಮಗೆ ನಾನು ಆಗಲೇ ಹೇಳಿದಾಗ ನನಗೆ ಯಾವುದೂ ಗೊತ್ತಿದ್ದಿಲ್ಲ. ಕಸ್ಟಮರ್ಗಳಿಂದನೇ, ಗ್ರಾಹಕರಿಂದನೇ ನಮಗೂ ಗೊತ್ತಾಗ್ತಾ ಇರೋವಂಥದ್ದು ಇಂಥದ್ದು ಬೇಡಿಕೆ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ನಾವು ಅದು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬೇಡಿಕೆನ ಪೂರೈಸ್ತಾ ಇದ್ದೀವಿ. ನೀವು ಜಸ್ಟ್ ತೋರಿಸ್ತೇನೆ ನಿಮ್ಗೆ ಏನೇನು ಆಯಿಲ್ಸ್ಗಳನ್ನ ಮಾಡ್ತಾ ಇದ್ದೀವಿ. ಇನ್ನೂ ಸುಮಾರು ಒಂದು ನಮ್ಮ ಹತ್ರ ನಾನು ಹೇಳಿದಾಗೆ 53 ವೆರೈಟಿ ಆಫ್ ಆಯಿಲ್ಸ್ ಸಿಗುತ್ತೆ. ಅದರಲ್ಲಿ ನಾವು 24 ವೆರೈಟಿ ನಾವೇ ಮಾಡ್ತೀವಿ. ಇನ್ನು ಉಳಿದದ್ದನ್ನು ನಾವು ಪ್ರಿಕ್ಯೂರ್ ಮಾಡಿಬಿಟ್ಟು ಬೇರೆಯವ್ರ ಕಡೆಯಿಂದ ತರಿಸಿ ಅದನ್ನು ನಾವು ಕ್ವಾಲಿಟಿ ಟೆಸ್ಟಿಂಗ್ ಮಾಡಿಬಿಟ್ಟು ಜನಗಳಿಗೆ ಕೊಡುವಂಥದ್ದು. ಹಾಗೇನೇ ನಾವು ಕಣ್ಣಾರೆ ನೋಡಿದಲ್ಲ, ಇವತ್ತು ನಾನು ಹೇಳಿದ್ನಲ್ಲ ನಿಮಗೆ, ಆಯಿಲ್ನ ನೀವು ಕಣ್ಣಾರೆ ನೋಡಿದ್ಮೇಲೆ ನಿಮಗೆ ಗೊತ್ತಾಯಿತು ಕಲರ್ ಆಗಿರುತ್ತೆ, ಸ್ಮೆಲ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಸೊ ನಾವು ಕೂಡ ಒಂದು ಆಯಿಲ್ನ ತೊಗೊಂಬರ್ಬೇಕಾದ್ರೆ ಅದನ್ನೆಲ್ಲ ನೋಡ್ತೀವಿ. ಎಲ್ಲ ಪ್ಯಾರಾಮೀಟರ್ಸು ಗೊತ್ತಿರಬೇಕು. ಬರೀ ನಾವು ಒಂದು ಸರ್ಟಿಫಿಕೇಶನ್ ಮೇಲೆ ನಾವು ಹೋಗ್ಲಿಕ್ಕಾಗಲ್ಲ. ಯಾರೋ ಒಬ್ರು ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಓಕೆ ಇದು ಕರೆಕ್ಟ್ ಆಗಿದೆ ಆಯಿಲ್ ಅಂತ ನಾವು ಹೇಳಲಿಕ್ಕಾಗಲ್ಲ. ಇವತ್ತು ಸರ್ಟಿಫಿಕೇಟೇ, ಅದಾದಮೇಲೆ ಅಡಲ್ಟ್ರೇಷನ್ ಮಾಡಿದ್ರೆ ನನಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ ಅಲ್ವಾ. ಸೊ ಹಾಗೆ ನಾವು ಪ್ರತಿಯೊಂದು ಆಯಿಲ್ನ ನಾವು ಖುದ್ದಾಗಿ ನೋಡಿದ್ಮೇಲೆ ನಮ್ಗೆ ಏನು ಬರ್ತಾ ಇದೆ ಮೆಟೀರಿಯಲ್ ಅಂತ ನಮಗೂ ಗೊತ್ತಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಆಯಿಲ್ಸ್ಗಳ ಡಿಸ್ಪ್ಲೇ ಇದೆ. ಸೊ ಬೇರೆ ಬೇರೆ ಆಯಿಲ್ಸ್ಗಳನ್ನು ನಾನು ಹೇಳಿದಾಗೆ ಇದಿದೆ ನೋಡಿ, ಮೊರಿಂಗಾ, ರೋಸ್ಮೇರಿ, ಲೆಮನ್ ಗ್ರಾಸ್ ಆಯಿಲ್, ಭೃಂಗರಾಜು, ಆನಿಯನ್ ಆಯಿಲು, ಆಮ್ಲ, ಐಬಿಸ್ಕಸ್ಸು, ಅವಕೊಡೋ. ಸೊ ಈ ಥರ ಸುಮಾರು ವೆರೈಟಿ ಆಫ್ ಆಯಿಲ್ಸ್, ಬೆಸಿಲ್, ತುಳಸಿ, ಜಿಂಜರು ಆಯಿಲ್. ಸೊ ಈ ಥರ ಸುಮಾರು ವೆರೈಟೀಸ್ ಆಫ್ ಆಯಿಲ್ ಇದೆ. ನೆಟ್ಮೆಗು, ನಮ್ಮ ಕಡೆ ಜಾಯ್ಕಾಯಿ ಹೇಳ್ತೀವಲ್ಲ, ಜಾಯ್ಕಾಯ್ದು ಆಯಿಲ್ ಇದು. ನೀವು ಇಂಡಿಯಾ ಬಿಟ್ಟು ಫಾರಿನ್ ಕಂಟ್ರೀಸ್ಗೆ ಹಾಕ್ತೀರಾ ಪ್ರಾಡಕ್ಟ್ಸನ್ನು? ಈಗ ನಾವು ಸಪ್ಲೈ ಮಾಡ್ತಾ ಇರೋದು ಬೆಹರಿನಿಗೆ ಮಾಡ್ತಾ ಇದ್ದೀವಿ, ದುಬೈಗೆ ಮಾಡ್ತಾ ಇದ್ದೀವಿ, ಸ್ವಲ್ಪ ಪ್ರಮಾಣದಲ್ಲಿ ಮಲೇಷಿಯಾಗೆ ಹೋಗುತ್ತೆ. 3 ಕಂಟ್ರಿಗೆ ನಾವು ಮಾಡ್ತಾ ಇದ್ದೀವಿ. ಈಗ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ವರ್ಕ್ ಮಾಡಿಬಿಟ್ಟು US-ಗೆ ಒಂದು ಕನ್ಸೈನ್ಮೆಂಟ್ ಬರ್ತಾ ಇದೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಹೆಂಗಿದೆ ಸರ್ ಫಾರಿನ್ ಕಂಟ್ರಿಯಲ್ಲಿ ಈ ಆರ್ಗ್ಯಾನಿಕ್ ಪ್ಯೂರ್ ಆಯಿಲ್ಗೆ ಇರುವಂಥ ಡಿಮಾಂಡ್ಸ್? ನಮ್ಗಿಂತ ಜಾಸ್ತಿ, ಇಂಡಿಯನ್ಸ್ಗಿಂತ ಜಾಸ್ತಿ ಬೇರೆ ಕಂಟ್ರಿಯವ್ರಿಗೆ ಅವೇರ್ನೆಸ್ ಇದೆ. ಇಂಡಿಯಾದಲ್ಲಿ ಈಗ ನಾನೊಂದು ನಿಮಗೆ ಚಿಕ್ಕ ಎಕ್ಸಾಂಪಲ್ ನಾನು ಹೇಳ್ತೇನೆ ಆಯಿತಾ. ರೈತ ಬೆಳೀತಾನೆ, ಕಡಲೆ ಬೀಜನ ಬೆಳೀತಾನೆ, ಬೆಳೆದ್ಮೇಲೆ ಒಳ್ಳೆ ಆಯಿಲ್ ತಿನ್ನಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಬಟ್ ರೈತನೇ ಒಳ್ಳೆ ಆಯಿಲ್ ತಿನ್ನಲ್ಲ. ಇವತ್ತು ಅವ್ರು ಏನು ಮಾಡ್ತಾರೆ, ಇದನ್ನೆಲ್ಲ ಇರೋದನ್ನೆಲ್ಲ ಮಾರ್ಬಿಡ್ತಾರೆ. ಮಾರ್ಬಿಟ್ಟು ಯಾವುದೋ ಒಂದು ಆಯಿಲ್ನ ಎತ್ಕೊಂಡು ಬರ್ತಾರೆ. ಅದೇ ರೈತ ಹೋಗ್ಬಿಟ್ಟು ಗಾಣಕ್ಕೆ ಹಾಕ್ಸ್ಕೊಂಡು ಬಂದರೆ ಖರ್ಚು ಎಲ್ಲೂ ಇರೋದಿಲ್ಲ. ನಾವೇ ಬೆಳೆದಿರೋದ್ರಿಂದ ಖರ್ಚು ಬರೋಲ್ಲ. ಅದನ್ನು ಮಾಡಬೇಕು. ಅವರು ರೈತರುಗಳು ಆರೋಗ್ಯವಾಗಿದ್ರೇ ನಾವು ಆರೋಗ್ಯ. ಈಗ ನೋಡಿ, ಅಲ್ಲಿಂದ ಇಂಡಿಯನ್ ನಾನು ಹೇಳೋದಲ್ಲ, ಇಂಡಿಯನ್ಸ್ ಏನು ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ, ಈ ಥರದನ್ನು ಬಿಟ್ಟು ನಾವು ಬೇರೆ ಆಯಿಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ವಿಚ್ ಈಸ್ ವೆರಿ ಹಾರ್ಮ್ಫುಲ್ ಫಾರ್ ಬಾಡಿ. ಈಗ ಬೇರೆ ಕಂಟ್ರಿಯವರು ಈ ಆಯಿಲ್ಗಳನ್ನು ಅಲ್ಲಿ ಹೋಗುತ್ತೆ. ಈಗ ಮ್ಯಾಂಗೋ ಬೆಳಿತೀವಿ, ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗುತ್ತೆ. ಯಾಕೆ? ಒಳ್ಳೊಳ್ಳೆ ಮ್ಯಾಂಗೋಸ್ ಎಕ್ಸ್ಪೋರ್ಟ್ ಆಗುತ್ತೆ. ನಾವು ಲಾಸ್ಟಿಗೆ ಉಳಿದಿರೋದನ್ನ ನಾವು ತಿಂತೀವಿ. ಹೌದು. ಬೇರೆ ಕಂಟ್ರಿಗೆ ಹೋದಾಗ ಆ ಥರ ಇಲ್ಲ. ಬೇರೆ ಕಂಟ್ರಿಗೆ ಹೋದಾಗ ಫಸ್ಟ್ ತಾವು ಕನ್ಸ್ಯೂಮ್ ಮಾಡ್ತಾರೆ, ಅದನ್ನ ಏನು ಬೆಳೆದಿರ್ತಾರೆ ತಾವು ತಿಂತಾರೆ. ಹೆಚ್ಚಿಗೆ ಆಗಿದ್ದನ್ನ ಬೇರೆ ಕಂಟ್ರಿಗೆ ಕೊಡ್ತಾರೆ. ಸೊ ಡಿಫ್ರೆನ್ಸ್ ಇದೆ, ನಮಗೂ ಇದೆ. ಬಟ್ ಅದು ಚೇಂಜ್ ಮಾಡ್ಕೋಬೇಕು. ನಾವು ಭಾರತೀಯರು ನಮ್ಮ ಟ್ರೆಡಿಷನ್ನ ಉಳಿಸ್ಕೊಂಡು, ನಮ್ಮ ಟ್ರೆಡಿಷನ್ನ ಉಂಡು ತಿಂದು ಆಮೇಲೆ ಬೇಕಾದ್ರೆ ನೋಡೋಣ, ಉಳಿದಿದ್ದನ್ನ ಕೊಡೋಣ ಅಲ್ವಾ? ಹೌದು ಸರ್. ಇನ್ನೊಂದು ನಾನು ವಿಷಯ ಕೇಳಲ್ಪಟ್ಟೆ, ನೀವಿಲ್ಲಿ ಎಣ್ಣೆ ತಯಾರಿಸೋದಷ್ಟೇ ಅಲ್ಲ, ಯಾರಿಗೆ ಈ ಥರ ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಆಸಕ್ತಿ ಇದೆ ಅವ್ರಿಗೆ ಟ್ರೈನಿಂಗು ಕೊಡ್ತೀರಿ. ಆ್ಯಂಡ್ ಲೋನ್ ಹೆಂಗೆ ತೆಗಿಯೋದು, ಮೆಷಿನ್ ಹೆಂಗೆ ಪರ್ಚೇಸ್ ಮಾಡೋದು, ಮೇಂಟೈನ್ ಹೆಂಗೆ ಮಾಡೋದು, ಇದೆಲ್ಲ ಕೂಡ ನೀವು ಹೇಳ್ಕೊಡ್ತೀರಿ ಅಂತ ಕೇಳಲ್ಪಟ್ಟಿದ್ದೀನಿ. ಈಗ ನಾವು ಈ ಸಣ್ಣ ಪ್ರಯತ್ನದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ನಮ್ಮ ಹತ್ರ ನಾನು ಹೇಳಿದಾಗೆ ಜನಗಳು ಬರ್ತಾ ಇರ್ತಾರೆ. ಸೊ ಅವ್ರಿಗೆ ಯಾವ ಥರ ಎಣ್ಣೆ ತೆಗಿಯೋದು ಗೊತ್ತಿಲ್ಲ. ಸುಮಾರು ವೆರೈಟಿ ಇದೆ ಆಯಿಲ್, 3 ವೆರೈಟಿನಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಸೊ ಹಾಗೆ ನಾವು ಗಾಣದವರ ಸಮಸ್ಯೆಗಳನ್ನ ನಾನು ನೋಡ್ತಾ ಬರ್ತಾ ಇದ್ದೆ. ಸೊ ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ಅಂತ. ಆಗ ಗೊತ್ತಾಯಿತು ನಮಗೆ ಚರ್ನಿಂಗ್ ಮೆಥಡ್ನ ಗಾಣ ಅಂತೂ ಕೊಟ್ಬಿಡ್ತಾರೆ. ಸುಮಾರು ಕಂಪ್ನಿಗಳಿದೆ ಗಾಣ ಕೊಡಲಿಕ್ಕೆ. ಗಾಣ ಕೊಟ್ಟ ಮೇಲೆ ಹೇಗೆ ಎಣ್ಣೆ ತೆಗೆಯೋದು?
ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಸೊ ಆವಾಗ ಒಂದು ಪ್ರಯತ್ನ ನಾವು ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಬಂತು. ಅವಾಗ ನಾವು ಒಂದು ಸ್ವಲ್ಪ ಜನ ಕಂಪನಿಗಳ ಜೊತೆ ಟೈಅಪ್ ಮಾಡ್ಕೊಂಡ್ವಿ ಗಾಣಕ್ಕೋಸ್ಕರ. ಸೊ ಗಾಣಕ್ಕೋಸ್ಕರ ಟೈಅಪ್ ಮಾಡ್ಕೊಂಡ್ಬಿಟ್ಟು ಯಾರಾದ್ರೂ ನಮ್ಮ ಹತ್ರ ಬಂದಾಗ ಗಾಣನೂ ಕೊಡ್ತೇವೆ ಅವರಿಗೆ, ಅದನ್ನು 5 days ಫ್ರೀ ಟ್ರೈನಿಂಗ್ ಕೊಡ್ತೇವೆ ಅವ್ರಿಗೆ. ಸೊ ಫ್ರೀ ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಕಂಪ್ಲೀಟ್ ಸೆಟಪ್ ನೋಡಿ. ಗಾಣ ಅಂದ ತಕ್ಷಣ ಬರೀ ಆಯಿಲ್ ಒಂದೇ ಅಲ್ಲ, ನಮ್ಮಲ್ಲಿ ಮಾಡ್ತಾ ಇರೋಂಥದ್ದು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಗಾಣದವರು, ಒಂದು 3 ಆಯಿಲ್ ತೆಗಿತಾರೆ. ಅವ್ರು ಅಂದ್ಕೊಳೋದು ಎಲ್ಲರೂ ನಮ್ಮ ಹತ್ರ ಬಂದು ತೊಗೊಬಿಡ್ತಾರೆ ಇಮಿಡಿಯೇಟು, ಎಲ್ಲರೂ ನಾವು ಹಾಕಿದ ತಕ್ಷಣ. ಅಲ್ಲ, ನಮ್ಮ ಪ್ರಯತ್ನ ಪಡೆದಲ್ಲೇ ಏನೂ ಆಗಲ್ಲ. ಜೊತೆಗೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಜನ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಥರದ ವಸ್ತುಗಳು ಸಿಗ್ತದೆ ಅಂತ ಹೇಳ್ಬಿಟ್ಟು. ಬರೀ ನಾವು ಎಣ್ಣೆ ಸಿಗ್ತದೆ ಅಥವಾ ಇದು ಸಿಗುತ್ತೆ ಅಂತಲ್ಲ, ಯೂನಿಕ್ ಶೋರೂಮ್ ಅಲ್ಲ. ಈಗ ನಾವು ಬಾಟಾ ಅಂತ ಹೇಳಿದ್ರೆ ಬಾಟಾ ಶೋರೂಮ್ಗೆ ಹೋಗ್ತೇವೆ, ಬಟ್ ಆ ಥರ ಆಗಲ್ಲ. ಎಣ್ಣೆನಲ್ಲಿ ನಿಮ್ಗೆ ಎಲ್ಲ ಖಾದ್ಯಗಳು ಎಲ್ಲ ಪದಾರ್ಥಗಳು ಒಂದೇ ಕಡೆ ಸಿಗೋ ಕಡೆ ಜನಗಳು ಜಾಸ್ತಿ ಬರ್ತಾರೆ. ಸೊ ನಾವು ಎಣ್ಣೆಯವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ಪ್ರಾಡಕ್ಟ್ ಇಡಿ ಗಾಣದ ಜೊತೆಗೆ, ಗಾಣ ಕೊಡೋದ್ರ ಜೊತೆಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಸಬ್ಸಿಡಿಗಳ ಬಗ್ಗೆ ಮಾಹಿತಿ ಕೊಟ್ಟು, ಯಾವ ಬ್ಯಾಂಕಲ್ಲಿ ಎಷ್ಟು ಲೋನ್ ಆಗ್ಬೋದು, ಸಬ್ಸಿಡಿ ಎಷ್ಟು ಬರುತ್ತೆ ನಿಮಗೆ, ಎಷ್ಟು ನಿಮಗೆ ಲಾಭ ತಂದು ಕೊಡುತ್ತೆ ಈ ಉದ್ಯಮ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಅದನ್ನು ಜೊತೆಗೆ ಸುಮಾರು ಜನ ಇವತ್ತು ಯೂಟ್ಯೂಬ್ಗಳಲ್ಲಿ ನೋಡ್ತಾರೆ. ಯೂಟ್ಯೂಬ್ಗಳಲ್ಲಿ ಎಲ್ಲರೂ ಹೇಳೋದೇನು, ಗಾಣ ಉದ್ಯಮ ಮಾಡ್ತಾ ಇದ್ದಾರೆ, 5 ಲಕ್ಷ ದುಡಿದ್ಬಿಟ್ರು, 1 ಲಕ್ಷ ದುಡಿದ್ರು ತಿಂಗಳಿಗೆ ಅಂತ. ಅದೆಲ್ಲ ತಪ್ಪು ಕಲ್ಪನೆ. ಎಲ್ಲಿವರೆಗೂ ನಿಮ್ಮ ಪ್ರಯತ್ನ ಇರಲ್ವೋ ಅಲ್ಲಿವರೆಗೂ ನೀವು ದುಡಿಯಲ್ಲ. ನಾವು ಒಂದು ಅಂಗಡಿ ಹಾಕಿ ಕೂತ ತಕ್ಷಣ ನಿಮ್ಮ ಹತ್ರ ಜನ ಬಂದು ಮುಗಿಬಿದ್ದು ತಗೊಳ್ತಾರೆ ಅನ್ನೋದು ಸುಳ್ಳು. ನಿಮ್ಮ ಪ್ರಯತ್ನ ಭಾಳ ಇಂಪಾರ್ಟೆಂಟು, ನಿಮ್ಮ ಜನಬಳಕೆ ಭಾಳ ಇಂಪಾರ್ಟೆಂಟು, ನೀವೆಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರ ಅನ್ನೋದು ಇಂಪಾರ್ಟೆಂಟು. ಅದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡೋನು ನಾವು ಕೊಡುವಂಥ ಮಷಿನವರು ಯಾರು ತಗೊಳ್ತಾರೆ ಅವ್ರಿಗೆ ತಿಳುವಳಿಕೆನೂ ಹೇಳ್ತೇವೆ. ಒಂದು ಸೆಟ್ ಆಫ್ ಟ್ರೈನಿಂಗ್ನ ನಾವು ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ನಮ್ಮ ಪ್ರಾಡಕ್ಟ್ನ ಮಾರ್ದಂಗೆ ಆಗುತ್ತೆ. ಈ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಓಕೆ, ನಿಮ್ಮ ಕಂಪ್ನಿ ಇತಿಹಾಸ ನಮಗೆ ತಿಳಿಸ್ಕೊಟ್ಟಿಲ್ಲ ಅಂತ. ನಾನು ಯಾರೋ ಮಾಡ್ತಾರೆ ಹೇಗೋ ಮಾಡ್ತಾರೆ ಅಂತ ಬಂದವನಲ್ಲ. ನಾನು ಕೂಡ ಬೇರೆ ಕಡೆ ಕೆಲಸ ಮಾಡ್ತಿದ್ದವನು. ನನಗೆ ಇದನ್ನೇ ಮಾಡಬೇಕು ಅಂತ ಏನಿದ್ದಿಲ್ಲ. ಬಟ್ ಒಂದು ಕಡೆ ಎಲ್ಲೋ ಕಾಳಜಿ, ಜನಗಳೆಲ್ಲ ಏನೇನೋ ತಿಂತಾ ಇದ್ದಾರೆ, ಕ್ಯಾನ್ಸರ್ ಬರ್ತಾ ಇದೆ, ಅದು ಬರ್ತಾ ಇದೆ. ನಾವು ಎಲ್ಲ ಪ್ರಾಡಕ್ಟಲ್ಲಿ ಅಡಲ್ಟ್ರೇಷನ್ನು, ಪ್ರತಿಯೊಂದರಲ್ಲೂ ತಿನ್ನೋದ್ರಲ್ಲಿ ಟೇಸ್ಟ್ ಇಲ್ಲ, ಘಮ ಇಲ್ಲ. ಬೇಳೆಕಾಳು ಬರುತ್ತೆ, ಬೇಳೆಕಾಳು ನೀವು ನೋಡಿದಾಗ ನಿಮಗೆ ಒಂದು ಸೀಟಿಗೇನೆ ಆಗಲೇ ಕುಕ್ಕರ್ ಇಟ್ಟಾಗ ಒಂದು ಸಲ ಸೀಟಿ ಹೊಡೆದ ತಕ್ಷಣವೇ ಕುಕ್ ಆಗಿಬಿಟ್ಟಿರೋದು. ಇವಾಗ ಆಗೋದೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಆಯಿಲ್ನ ಮಿಕ್ಸ್ ಹೊಡೆದ್ಬಿಟ್ಟು ಅದನ್ನು ಪಾಲಿಷ್ ಮಾಡಿರ್ತಾರೆ. ಪಾಲಿಷ್ ಮಾಡಿದಾಗ ಅದು ಬೇಳೆ ಬೇಯಲ್ಲ, ನಿಮ್ಗೆ ಡೈಜೆಷನ್ ಇಶ್ಯೂಸ್ ಆಗುತ್ತೆ. ಸುಮಾರು ಅಡಲ್ಟ್ರೇಷನ್ಸ್ಗಳು ಆಗ್ತಾ ಇರುತ್ತೆ. ಈಗ ಅರಿಶಿನದೊಂದು ಟೆಸ್ಟ್ ಮಾಡೋ ವಿಧಾನ ಇದೆ. ಅರಿಶಿನ ನೀವು ಹಾಕಿದ ತಕ್ಷಣವೇ ಅದು ಡೈಲ್ಯೂಟ್ ಆಗಬೇಕು, ಕಂಪ್ಲೀಟ್ಲಿ ಡೈಲ್ಯೂಟ್ ಆಗಬೇಕು. ಉಪ್ಪು, ಕಲ್ಲುಪ್ಪು ಬರುತ್ತೆ, ಅದು ಡೈಲ್ಯೂಟ್ ಆಗಬೇಕು. ಡೈಲ್ಯೂಟ್ ಆಗಲಿಲ್ಲ ಅಂದರೆ ಎಲ್ಲಿ ಉಳಿತದೆ? ಈಗ ನಮ್ಮ ಬಾಡಿಲಿ ನಾವು ತಿಂದ ಮೇಲೆ ಡೈಲ್ಯೂಟ್ ಆಗಿಲ್ಲ ಅಂದರೆ ಹೊಟ್ಟೆಲ್ಲೇ ಉಳಿತದೆ. ಸೊ ಹಾಗಾಗಿ ಸುಮಾರು ರೋಗಗಳು ಅದೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ನೋಡ್ತಾ ಇದ್ವಿ. ಒಂದು ದಿನ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ಅನ್ನಿಸ್ತು, ಓಕೆ ನಾವು ಏನಾರು ಮಾಡೋಣ ಅಂತ. ಏನು ಮಾಡೋಣ ಗೊತ್ತಿಲ್ಲ. ಓಕೆ, ಫುಡ್ ಇಂಡಸ್ಟ್ರಿ ಮಾಡೋಣ, ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಸೊ ಇದೇ ಥರ ನಾವು ಸುಮಾರು ಜನಗಳನ್ನ ಮೀಟ್ ಆದಾಗ ಇದು ಆಯಿಲ್ದು ಚೆನ್ನಾಗಿದೆ ಅಂತ ಒಂದು ಬಂತು. ಸರಿ, ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ಮಷಿನ್ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ನಾವು. ಸ್ಟಾರ್ಟ್ ವರ್ಷದ ಹಿಂದೆ ಇದು ನಾವು ಸ್ಟಾರ್ಟ್ ಮಾಡಿದ್ದೆ ಕೋವಿಡಲ್ಲಿ. ಒಂದು 3-4 ವರ್ಷ ಆಗಿರ್ಬೋದು. 2020 ಸ್ಟಾರ್ಟ್ ಮಾಡಿದ್ವಿ, ಕೋವಿಡ್ ಟೈಮಲ್ಲೇನೆ. ಇನ್ಫ್ಯಾಕ್ಟ್ ಸೆಕೆಂಡ್ ವೇವ್ ಬಂತಲ್ವ, ಆವಾಗ ನಾವು ಸ್ಟಾರ್ಟ್ ಮಾಡಿದ್ವಿ. ಸೆಕೆಂಡ್ ವೇವಲ್ಲಿ ಎಲ್ಲರೂ ಮಲಗಿದ್ರು ಮನೆಯಲ್ಲಿ, ಬಟ್ ನಾವು ಕೆಲಸ ಮಾಡಿದ್ವಿ. ಇಡೀ ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ಸುತ್ತಿದ್ವಿ, ನಾವು ಕೆಲಸ ಮಾಡಿದ್ವಿ. ಎಲ್ಲೆಲ್ಲಿ ಫುಡ್ ಸ್ಕೇರ್ಸಿಟಿ ಇದೆ ಎಲ್ಲ ಕಡೆಯಿಂದ ಆರ್ಡರ್ ಬಂತು. ನಮಗೆ ಜೀವ ಕೊಟ್ಟಿದ್ದೆ ಕೋವಿಡ್. ಎಲ್ಲರೂ ಜೀವ ತೆಗೆದ ಕೋವಿಡ್ ನಿಮಗೆ ಜೀವ ಕೊಟ್ಟಿದೆ ಕೋವಿಡ್. ಓಕೆ. ಇನ್ಫ್ಯಾಕ್ಟ್ ಏನಾಗ್ತಿತ್ತು ಅಂತಂದರೆ ಬೆಂಗಳೂರೆಲ್ಲ ಖಾಲಿ ಇರೋದು. ನಮಗೆ ಓಡಾಡಲಿಕ್ಕೆ ನಾವು ಫುಡ್ ಇದನ್ನ ಎಸೆನ್ಷಿಯಲ್ ಸರ್ವಿಸಸಲ್ಲಿ ಬರೋದ್ರಿಂದ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ ನಮಗೆ ಓಡಾಡಲಿಕ್ಕೆ. ಎಲ್ಲ ಕಡೆ ಓಡಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಸುಮಾರು ನಮ್ಮ ಮನೆಯಲ್ಲೇ ಆಗಿರೋಂಥ ಕೋವಿಡ್ ಪೇಷಂಟ್ಗಳನ್ನ ನಾವು ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಬಿಡ್ತಾ ಇದ್ವಿ. ನಮಗೆ ಕೋವಿಡ್ ಬರಲಿಲ್ಲ ಅಷ್ಟೇ. ಸೊ ಇದಾದಮೇಲೆ ನಾವು ಇದು ಸ್ಟಾರ್ಟ್ ಮಾಡಿದ್ವಿ, ಒಂದು ಮಷಿನ್ನ ಸ್ಟಾರ್ಟ್ ಮಾಡಿಬಿಟ್ಟು ತುಂಬ ಪ್ರಯತ್ನ ಪಟ್ವಿ. ಪ್ರಯತ್ನವಿಲ್ಲದೇ ಯಾವುದೇ ಥರದ ಬಿಸ್ನೆಸ್ಸು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಜನ ಮಾತಾಡ್ತೀವಿ ನಾವು, ಇವಾಗ ಯೂಟ್ಯೂಬಲ್ಲಿ ನೋಡ್ಬೋದು
ಆ ಹಿಂದಗಡೆ ಪರಿಶ್ರಮ ಎಷ್ಟು ಪಟ್ಟಿರ್ತಾರೆ 1 ಲಕ್ಷ ದುಡಿಲಿಕ್ಕೆ ಅಂತ ಅವ್ರಿಗೆ ಗೊತ್ತು. ಒಂದು ಯೂಟ್ಯೂಬ್ ಮಾಡೋವಂಥವ್ರು ಏನಕ್ಕೆ ಮಾಡ್ತಾರೆ ಅಂದರೆ ಅವ್ರ ಪರಿಶ್ರಮ ಅದು. ಈಗ ನಾನು ಮಾಡಿಲ್ಲ ಯೂಟ್ಯೂಬು ಅಂತೇಳಿ ನನ್ನ ಪರಿಶ್ರಮ ಅಲ್ಲ, ಅಥವಾ ಯಾವುದೋ ಒಂದು ಮೀಡಿಯಾಗೆ ಬಿಟ್ಟಿಲ್ಲ ಅಂತಂದರೆ ನನ್ನ ಪರಿಶ್ರಮನೇ ಇಲ್ಲ ಅದರಲ್ಲಿ. ಸೊ ಇವತ್ತಿನವರೆಗೂ 5ನೇ ವರ್ಷದಲ್ಲಿ ನಾವು ನಿಮ್ಮ ಜೊತೆ ನೀವು ಬಂದಿದ್ದೀರಾ, ಮಾತಾಡ್ತಾ ಇದ್ದೀವಿ. 5ನೇ ವರ್ಷದಲ್ಲೂ ನಾವು ಯೂಟ್ಯೂಬಿಗೆ ಬಿಟ್ಟಿಲ್ಲ, ಫ್ಲಿಪ್ಕಾರ್ಟು, ಅಮೆಝಾನ್ ಯಾವುದ್ರಲ್ಲೂ ಬಿಟ್ಟಿಲ್ಲ. ವಿ ಆರ್ ನಾಟ್ ಇನ್ ಟು ಸೋಷಿಯಲ್ ಮೀಡಿಯಾ ಅಟ್ ಆಲ್. ಜಸ್ಟ್ ಮೌತ್ ಟು ಮೌತ್ ಬಂದಿದೆ, ಜನಗಳಿಗೆ ಸ್ಪ್ರೆಡ್ ಆಗಿದೆ, ಒಬ್ರಿಗೊಬ್ರು ಮಾತಾಡಿಕೊಂಡು ಜನಗಳಲ್ಲಿ ಬರ್ತಾ ಇದ್ದಾರೆ. ನೀವು ನೋಡಿದ್ವಿ, ನಾವು ಫ್ರಂಟಲ್ಲಿಲ್ಲ, ನೀವು ರೋಡಿಂದ ಒಳಗಡೆ ಇದ್ದೀವಿ, ನಾವು ಯಾರಿಗೂ ಕಾಣೋದೂ ಇಲ್ಲ, ನಾವು ಇದ್ದೀವಿ ಅಂತಲೂ ಗೊತ್ತಿಲ್ಲ. ಆದ್ರೂ ನಮ್ಮ ಪ್ರಯತ್ನ, ನಮ್ಮ ಎಂಟೈರ್ ಟೀಮ್ನ ಪ್ರಯತ್ನದಿಂದ ನಾವು ಇವತ್ತು ಇಷ್ಟು ಮಷಿನ್ ಹಾಕಿದ್ವಿ, ನಮ್ಮ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ವಿ. ಸೊ ಅಪ್ರಾಕ್ಸಿಮೇಟ್ಲಿ ನಾವು 2 ಬ್ಯಾಚ್ ಮಾಡ್ತೀವಿ, 8 ಅವರ್ದು 2 ಬ್ಯಾಚ್ ಮಾಡ್ತೀವಿ. 2 ಬ್ಯಾಚಲ್ಲೂ ನಮಗೆ ಒಂದೊಂದು ಬ್ಯಾಚಲ್ಲಿ 600 ಲೀಟ್ರು ಮಿನಿಮಮ್ ಬರುತ್ತೆ, 600 ಲೀಟರ್ಸ್ ಬರುತ್ತೆ. ಸೊ 2 ಬ್ಯಾಚಿಂದ 1200 ಲೀಟರ್ಸ್ ಆಗುತ್ತೆ. ಇದರಲ್ಲಿ ಮಿಕ್ಸ್ಚರ್ ಆಫ್ ಆಯಿಲ್ಸ್ ಇದೆ ಎಲ್ಲ. ಸೊ ಒಂದೇ ಅಂತೆಲ್ಲ, ಯಾವುದ್ಯಾವುದು ಕಮ್ಮಿ ಇದೆ ಅದನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ. ಮೇಜರ್ ಆಗಿ ಬರುವಂಥದ್ದು ಗ್ರೌಂಡ್ ನೆಟ್ಟು, ಸನ್ಫ್ಲವರು, ಸ್ಯಾಫ್ಲವರ್ ಇಲ್ಲಿ ಯಾರೂ ಮಾಡಲ್ಲ, ನಾವು ಮಾಡ್ತೀವಿ. ಸೊ ಇದನ್ನೆಲ್ಲದೂ ನಾವು ಹೋಲ್ಸೇಲ್ಗೂ ಕೊಡ್ತಾ ಇದ್ದೀವಿ ಇವಾಗ. ಸೊ ಜೊತೆಗೆ ಬ್ರ್ಯಾಂಡಿಂಗಲ್ಲೂ ಮಾಡ್ತಾ ಇದ್ದೀವಿ. ಬ್ರ್ಯಾಂಡಿಂಗಲ್ಲಿ ನಾವು 2 ಥರ ಮಾಡ್ತಾಯಿದ್ವಿ. ಒಂದು ನಮ್ಮದೇ ಆದಂಥ ಸ್ಟೋರ್ಗಳಿದೆ, ಸೂತ್ರ ಸ್ಮಾರ್ಟ್ ಸ್ಟೋರ್ಸ್ ಅಂತ ನೀವು ಗೂಗಲ್ ಮಾಡಿದ್ರೆ ಸೊ ನಮ್ಮ ಸ್ಟೋರ್ಗಳು ಎಲ್ಲೆಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾವು ಈಗ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ 2 ಸ್ಟೇಟಲ್ಲಿ ಇದ್ದೀವಿ. ನಾವು ಎಕ್ಸ್ಪ್ಯಾನ್ಷನ್ನು ಮಾಡ್ತಾಯಿದ್ವಿ. ಬೆಳಿಬೇಕಾಗಿರೋವಂಥವ್ರು ಬೆಳಿಬೇಕು ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಕೊಡ್ತಾಯಿದ್ವಿ, ಫ್ರಾಂಚೈಸೀಸ್ ಕೊಡ್ತಾಯಿದ್ವಿ ಅಕ್ರಾಸ್ ಇಂಡಿಯಾ. ಸೊ ಎಕ್ಸ್ಪ್ಯಾನ್ಷನ್ ನಡೀತಾ ಇದೆ. ನಾವು ಈ ಎಕ್ಸ್ಪ್ಯಾನ್ಷನ್ಗೆ ತುಂಬ ಕೆಲಸ ಮಾಡ್ತಾಯಿದ್ದೀವಿ. ಸೊ ಜೊತೆಗೆ ಈಗ ಡಿಸ್ಟ್ರಿಬ್ಯೂಷನ್ ತೊಗೊಳೋರಿಗೆ, ಎಕ್ಸಾಂಪಲ್ ನೀವು ಡಿಸ್ಟ್ರಿಬ್ಯೂಟರ್ ತೊಗೊಳ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ನಾವು ಎಕ್ಸಿಕ್ಯೂಟಿವ್ ಒಬ್ರು ಕೊಡ್ತೀವಿ, ಅವ್ರಿಗೆ ನಾವು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಏನು ಬೇಕು ಅದನ್ನೆಲ್ಲ ಮೆಟೀರಿಯಲ್ಸು ನಾವೇ ಕೊಡ್ತಾಯಿದ್ದೀವಿ. ಜೊತೆಗೆ ಅವ್ರಿಗೆ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಡೀಲರ್ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಅದನ್ನೆಲ್ಲ ನಾವೇ ಹೆಲ್ಪ್ ಮಾಡ್ತೀವಿ. ಪ್ರತಿಯೊಂದು ಬೋರ್ಡಿಂದ ಹಿಡಿದು ಪ್ರತಿಯೊಂದು ಸೈನ್ ಬೋರ್ಡ್ಗಳನ್ನ ನಾವು ಒದಗಿಸ್ತಾ ಇದ್ದೀವಿ. ಯಾರೇ ಇಂಟ್ರೆಸ್ಟೆಡ್ ಆಗಿ ಬಂದರೂ ಕೂಡ ಡಿಸ್ಟ್ರಿಬ್ಯೂಷನ್ ಬೇಕು ಅಂತ ದೇ ಆರ್ ವೆಲ್ಕಮ್. ಬಟ್ ಓನ್ಲಿ ಥಿಂಗ್ ಈಸ್ ನಾವು ಒಬ್ಬರನ್ನ ಕೆಲಸದವ್ರನ್ನ ಇಟ್ಬಿಟ್ಟು ನಾವು ಡಿಸ್ಟ್ರಿಬ್ಯೂಷನ್ನ ಮಾಡ್ತೀವಿ ಅಥವಾ ಕೆಲಸದವ್ರನ್ನ ಇಟ್ಬಿಟ್ಟು ನಾವು ಶಾಪ್ನ ನಡೆಸ್ತೀವಿ ಅಂದರೆ ಅಂಥವ್ರಿಗೆ ಕೊಡಲ್ಲ. ಸೊ ಯಾಕೆ ಕೊಡಲ್ಲ ಅನ್ನೋದೊಂದು ಕ್ವಶನ್. ನಾನು ಕೆಲಸದವ್ರನ್ನ ಇಟ್ಬಿಟ್ಟು ಮಾಡಿಸ್ತೀನಿ, ನೀವು ಯಾಕೆ ಕೊಡಲ್ಲ? ನೋಡಿ, ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಬಂದಿರೋರೆಲ್ಲ ಫ್ರೆಷರ್ಸ್. ಹೇಳಿದ್ರೆ ನಾನು ಏನಾದರೂ ಒಂದು ಉದ್ಯೋಗ ಮಾಡಬೇಕು ಅನ್ನೋರು ನಾವು ಇಂಟ್ರೆಸ್ಟ್ ಕೊಟ್ಟು ನಾವು ಮಾಡಿದ್ರೆ ಮಾತ್ರನೇ ನಾವು ಬೆಳೆಯೋಕ್ಕಾಗುತ್ತೆ. ಸೊ ಅದೇ ಸಮಯದಲ್ಲಿ ನಮ್ಮ ಕಂಪ್ನಿನೂ ಬೆಳೆಯುತ್ತೆ. ಅಕಸ್ಮಾತ್ ನೀವು ಬಿಸ್ನೆಸ್ ಮಾಡಿಲ್ಲ ಅಂದರೆ ಕಂಪ್ನಿನೂ ಬೆಳೆಯಲ್ಲ, ನೀವು ಬೆಳೆಯಲ್ಲ. ಸೊ ಇಟ್ಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಫ್ರಾಂಚೈಸಿನ ಕೊಡ್ತಾ ಇದ್ದೀವಿ. ಇನ್ನೊಂದು ಬಂದ್ಬಿಟ್ಟು ನಾವು ಸೂತ್ರದ್ದು ಮನೆಯಿಂದ ಮಾಡುವಂಥವ್ರು ಹೆಣ್ಣುಮಕ್ಕಳು ಯಾರಾದರೂ ಮನೆಯಿಂದ ಮಾಡಬೇಕು, ನಾನು ಇವತ್ತು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಂದರೆ ಅದಕ್ಕೂ ನಾವು ಒಂದು ಗೂಗಲ್ ಪಾಯಿಂಟ್ ಕೊಟ್ಬಿಟ್ಟು ಸೂತ್ರ ಹ್ಯಾಬಿಟ್ ಸ್ಟೋರ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನಮಗೆ ಆಲ್ಮೋಸ್ಟ್ ಈಗ 8 ಜನ ಮಹಿಳೆಯರು ಸ್ಪೆಷಲಿ ನಮ್ಮ ಹತ್ರ ಇದ್ದಾರೆ. ಅವರು ಕಮ್ಮಿ ಅಂದ್ರೂ ಇವತ್ತು ಒಂದು 3 ರಿಂದ 4 ಲಕ್ಷ ರೂಪಾಯಿ ಬಿಸ್ನೆಸ್ನ ಮನೆಯಲ್ಲೇ ಕುತ್ಕೊಂಡು ಮಾಡ್ತಾರೆ. ಸೊ ಅವರೆಲ್ಲ ಇಂಟ್ರೆಸ್ಟೆಡ್ ಇರೋವಂಥವ್ರು. ಸ್ಪೆಷಲಿ ಇವರೆಲ್ಲರೂ ಅಪಾರ್ಟ್ಮೆಂಟಲ್ಲಿ ಇರೋವಂಥವ್ರು. ಅಪಾರ್ಟ್ಮೆಂಟಲ್ಲಿ ಕಮ್ಯುನಿಟಿ ಇರುತ್ತೆ, ಒಂದು 800 ರಿಂದ 900 ಮನೆಗಳಿರುತ್ತೆ. ಸೊ ಅಲ್ಲಿಗೆ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ, ಎಲ್ಲ ಪರಿಚಯ ಇರೋವಂಥವ್ರು. ಸೊ ಈ ಥರ ಕಮ್ಯುನಿಟಿ ವೈಸ್ ನಾವು ಡಿವೈಡ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಸೊ ಈ ಥರ ಸ್ಟಾರ್ಟ್ ಆಗಿ ಇನ್ನೂ ಮುಂದೆ ಬೆಳಿಬೇಕು, ಇನ್ನೂ ಜಾಸ್ತಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಫ್ರಾಂಚೈಸಿಸ್ದು ಮತ್ತು ವೆಬ್ಸೈಟ್ಸು ಮತ್ತು ಅಮೆಝಾನ್ಗೆ ಇವಾಗ ಇದು ಮಾಡಬೇಕು ಅಂತೇಳ್ಬಿಟ್ಟು ಫ್ಲಿಪ್ಕಾರ್ಟ್ಗೆಲ್ಲ ಮಾಡಬೇಕು ಅಂತ ವರ್ಕ್ ನಡೀತಾ ಇದೆ. ಸೊ ಇಟ್ ವಿಲ್ ಹ್ಯಾಪನ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೂಪರ್. ಈ ಗ್ರೋತ್ ಕೇಳಿ ಇದರ ಹಿಂದಿನ ಇತಿಹಾಸ ಕೇಳಿ ನನಗೆ ತುಂಬ ಇನ್ಸ್ಪೈರ್ ಆಯಿತು. ಸ್ಪೆಷಲಿ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಎಣ್ಣೆ ಪ್ರೊಡಕ್ಷನ್ ಮಾಡಿಬಿಟ್ಟು 3 to 4 lakhs ಅರ್ನ್ ಮಾಡ್ತಾರೆ ಅಂದರೆ ಸಣ್ಣ ವಿಷಯ ಅಲ್ಲ ಇದು ಅಲ್ವಾ? ಅವರಿಗೆ ಈ ಯೂನಿಟ್ ಎಲ್ಲ ಮೆಷಿನ್ಸ್ ಎಲ್ಲ ಯಾರು ಕೊಡ್ತಾರೆ? ಇಲ್ಲಿ ಮಷಿನ್ಸ್ ಕೊಡಲ್ಲ ನಾವು, ಮಷಿನ್ಸ್ ಏನು ಬರೋದಿಲ್ಲ. ಅವರು ಮನೆಯಿಂದನೇ ನಮ್ಮ ಹತ್ರ ಒಂದು 20,000 ಅಥವಾ 10,000 ಎಷ್ಟು ಆಗುತ್ತೆ ಅಷ್ಟು ಮೊದಲು ಖರೀದಿ ಮಾಡ್ಬೋದು. ಖರೀದಿ ಮಾಡಿಬಿಟ್ಟು ಅದನ್ನು ನಾವು ಸ್ಟಾರ್ಟ್ ಮಾಡಲಿ ಅವರು. ಅದಾದಮೇಲೆ ಅವ್ರಿಗೆ ಒಂದು ಟಾರ್ಗೆಟ್ ಅನ್ನೋದಿರುತ್ತೆ,
ಪ್ರೈಸಿಂಗ್ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ, ಅದನ್ನ ನಾವು ಕೊಡ್ತೇವೆ. ಅವರು ಅದನ್ನ ಮಾಡ್ಕೊಂಡು ಹೋಗ್ಬೋದು. ಇದು ಭಾರತದಲ್ಲಿ ಎಲ್ಲಾದ್ರೂ ಮಾಡ್ಬೋದು. ಅವರು ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತಿಲ್ಲ. ಅವ್ರು ಯಾವ ಮನೆಯಲ್ಲಿದೆ ಇದ್ದಾರೆ ಆ ಮನೆಯನ್ನ ನಾವು ಗೂಗಲ್ ಪಾಯಿಂಟ್ ಮಾಡಿ ಕೊಡ್ತೇವೆ. ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ನಮ್ಗೆ ಆರ್ಡರ್ಸ್ ಬಂದ್ರು, ಫಾರ್ ಎಕ್ಸಾಂಪಲ್ ಇವತ್ತು ನನಗೆ ಆರ್ಡರ್ ಬರುತ್ತೆ ಆನ್ಲೈನಲ್ಲಿ, ನಾನು ಇಲ್ಲಿಂದ ಕಳಿಸಲ್ಲ, ಅಲ್ಲಿ ನನ್ನ ಪಾಯಿಂಟ್ ಯಾವುದಿದೆ, ನಿಯರೆಸ್ಟ್ ಪಾಯಿಂಟ್ ಯಾವುದಿದೆ ಅಲ್ಲಿಂದ ಅವ್ರಿಗೆ ಸಪ್ಲೈ ಆಗುತ್ತೆ. ಬ್ಯೂಟಿಫುಲ್. ಚೈನ್ ಇಡೀ ಇಂಡಿಯಾದಲ್ಲಿ ಒಂದು ಚೈನ್ ಸಿಸ್ಟಮ್ ಅನ್ನ ನೀವು ಮಾಡ್ತಾ ಇದ್ದೀರಿ, ಒಬ್ರಿಗಿಂತ ಒಬ್ರು ಕನೆಕ್ಟ್ ಮಾಡಿ ನಿಯರೆಸ್ಟ್ ಲೊಕೇಶನ್ ಯಾವ್ದಿದೆ ಅಲ್ಲಿಂದಲ್ಲಿ ಸಪ್ಲೈ ಆಗೋ ತರ. ಸೊ ವೀಕ್ಷಕರೇ ನೋಡಿದ್ರಲ್ಲ ಸೂತ್ರ ಎಣ್ಣೆಯನ್ನ ಯಾವ ರೀತಿ ತಯಾರು ಮಾಡಲಾಗುತ್ತೆ ಅಂತ. ನಿಮಗೂ ಕೂಡ ಈ ಎಣ್ಣೆಯನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತ ವಿಳಾಸಕ್ಕೆ ಕರೆ ಮಾಡಬಹುದು ಅಥವಾ ನೇರವಾಗಿ ಬಂದು ನೀವು ಎಣ್ಣೆಯನ್ನ ಪರ್ಚೇಸ್ ಮಾಡಬಹುದು. ನಮಸ್ಕಾರ.